ಬಾವ, ಆ ರಾಮಮಣಿ ಮನೆ ಪಕ್ಕದಲ್ಲಿ ಒಂದು ಸಂಸಾರ ಇತ್ತು. ಅವು ಒಂದು ದಿವ್ಸನೂ ಆ ದೊಡ್ಡಕ್ ಮಾತಾಡಿದ್ದೇ ಕೇಳಿದ್ದೀನಿ ರಾಮಮಣಿ. ಅಂದ್ರೆ ಈ ಸ್ವಾಭಾವಿಕವಾಗಿ ಮನೆ ಹೇಳಾದ್ಮೇಲೆ, ಸಂಸಾರ ಹೇಳಾದ್ಮೇಲೆ ಗಂಡ ಹೆಂಡತಿ ಒಳಗೆ ಸಣ್ಣ ಪುಟ್ಟ ಆಗಾಗ ಏನೋ ಜಗಳಾಗ್ತಾ ಇರ್ತವೆ. ಕೆಲವು ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಾ ಇರ್ತವೆ ಬಿಡು. ಅದು ಎಂತ ಇಲ್ಲ ಅಂದ್ರೆ ಸ್ವಲ್ಪ ಒಂದು ಸ್ವಲ್ಪ ದೊಡ್ಡ ದೊಡ್ಡ ಮಾತಾಡ್ಕೊಂಡಿದ್ದಾರೆ ಕೇಳ್ತಲ್ಲ. ಅವ್ರ ಮೇಲೆ ಎಂಥದ್ದು ಇರ್ಲಿಲ್ಲ. ಅದು ಹ್ಯಾಂಗ ಸಂಸಾರ ಮಾಡ್ತಾ ಇದ್ದ. ಅದು ಎಂಥದ್ದು ಅಲ್ಲ, ಅವನ ಹೆಂಡತಿ ತಮಿಳ್ನಾಡಿಂದು, ಇವಂಗೆ ತಮಿಳು ಗೊತ್ತಿಲ್ಲ, ಅದಕ್ಕೆ ಕನ್ನಡ ಗೊತ್ತಿಲ್ಲ. ಅದು ಎಂಡಪ್ಪ ಎಂಡ. ಈಗ ನೋಡು, ಮನೇಲಿ ಜಗಳಪ್ಪ ಕರೆ, ಗಂಡ ಹೇಳಿದ್ದು ಹೆಂಡತಿಗೆ ಅರ್ಥ ಆದ್ರೆ, ಈ ಗಂಡ ಎಂತಾರು ಲೊಟ್ಕೊಟ್ಟನಪ್ಪ, ಹೆಂಡತಿಗೆ ಅರ್ಥ ಆದ್ರೆ ಹೆಂಡತಿ ತಲೆ ಗಿರ್ಕಡಿತು, ಅವಾಗ ಎಂತಾರು ಮಾತಾಡ್ತು. ಹೆಂಡತಿ ಹೇಳಿದ್ದು ಗಂಡಂಗೆ ಅರ್ಥ ಆದ್ರೆ ಅವ್ನು ತಲೆ ಗಿರ್ಕಡಿತು, ಅವಾಗ ಎಂತಾರು ಮಾತಾಡ್ತು. ಅವಾಗ ಇಬ್ರು ಒಬ್ರಿಗೊಬ್ರು ಜಗಳ ಆಗ್ತು. ಇಲ್ಲಿ ಹಾಂಗಲ್ಲ, ಹೆಂಡತಿ ಸಿಟ್ಟು ಬಂದಾಗ ಎಂತ ಲಾಟೋ ಗುಡ್ಗೆತಿರ್ತು, ಇವಂಗ ಅದು ಅರ್ಥ ಆಗ್ತಿಲ್ಲ. ಇವಂಗ್ ಸಿಟ್ಟು ಬಂದಾಗ ಇವೆಂತ ಲಾಟೋ ಕೊಡ್ತಾ, ಅವಳಿಗೆ ಕನ್ನಡ ಗೊತ್ತಿಲ್ಲ. ಹಾಗಾಗಿ ಅವ್ರವ್ರ ಸುಮ್ಮನೆ ಮಾತಾಡ್ಕೊತಿರ್ತ ಬಿಟ್ರೆ ಅವ್ರು ಜಗಳ ಹೇಳೋದು ಎತ್ತು ಇಲ್ಲ. ಒಬ್ರಿಗೊಬ್ರು ಭಾಷೆನೇ ಅರ್ಥ ಆಗ್ತಿಲ್ಲ, ಮಾತಾಡ್ತಾ ಇರ್ತ, ಅವಾಗ ಗಲಾಟೆ ಇಲ್ಲ, ಎತ್ತು ಇಲ್ಲ, ಶಾಂತವಾಗಿರ್ತು. ನಾವು ಮುಳು ಮಾಡ್ಯತ್ತ, ನಾವು ಯಾವ್ದಾದ್ರು ತಮಿಳಿಂದಾಗ್ಲಿ ಅತ್ಲಾಗೆ ಕೇರಳದ ಮಲಯಾಳಮಿಂದಲ್ಲಿ ಕಟ್ಕೊಳಕ್ ಆಯ್ತಾ, ನಮ್ಮ ಮನೆಯು ಶಾಂತವಾಗಿರ್ತಿತ್ತು.